ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್. ಆಗಲೇ ಎದ್ದ ಜಿಮ್ಮಿಗೆ ಹೋಗಿ ಬಂದೀವಿ. ಜಿಮ್ಮಿಗೆ ಹೋಗಿ ಬರೋ ಮುಂದಾಗ ಗ್ರೋಸರೀಸ್ ಅದು ತೊಗೊಂಡ್ ಬಂದೀವಿ. ನಾಷ್ಟ ಮಾಡತ್ತೀವಿ. ನಾಷ್ಟ ಮಾಡೋಣ ಬರ್ರಿ. ಇಲ್ಲೇ ಚಾದ್ ಕಪ್ಪೊಳಗೆ ಸ್ಮೂದಿ ಹಾಕ್ಬಿಟ್ರ. ಹೊಟ್ಟೆಗೆ ಹೋಗ್ತದೆ. ಸ್ಮೂದಿ ಸ್ಮೂದಿ ಒಳಗೆ ಏನೇನು ಹಾಕಿ? ಇದ್ರಾಗ ಆಪಲ್, ಸ್ಟ್ರಾಬೆರೀಸ್, ಡ್ರೈ ಫ್ರೂಟ್ ಅಂಡ್ ಚೀಸಸ್. ಮಸ್ತ್ ಆಗೈತಿ. ಚಾದ್ ಕಪ್ಪೊಳಗೆ ಇದ್ರೆ ಇರ್ಲಿ, ಅದ್ರ ಚಲೋ ಆಗೈತಿ. ಮಸ್ತ್ ಆಗೈತಿ. ಡೇಟ್ಸ್ ಹಾಕಿದೆ. ಚಲೋ ಆಗೈತಿ. ಅದ್ರ ಜೊತೆ ನಮ್ದು ಫೇಮಸ್ ಕಾಂಕ್ರೀಟ್ ಕಾಂಕ್ರೀಟ್ ಮೀನ್ಸ್ ಕಾಂಕ್ರೀಟ್ ಉಪ್ಪಿಟ್ಟು ತಿನ್ನತ್ತೀವಿ. कांक्रीट के बराबर। हम लोग ज्यादा खाते हैं, हमेशा रोज बनाते हैं ना, उसके लिए कंक्रीट बोलते हैं उसको, लोकल लैंग्वेज. कांक्रीट सीमेंट रहते ये फूड जो हंगा ಕಾಣಿಸುತ್ತಲ್ಲ ಸಿಮೆಂಟ್ ಇರುತ್ತೆ ನಾ ನೋಡಕ್. ये वॉल पे लगाते हैं क्या? ನಾವು ಉಪ್ಪಿಟ್ಟು ತಿನ್ನತ್ತೀವಿ. ಬೇರೆ ನಾಷ್ಟ ಮಾಡೋಣ. ಹಾಯ್ ಗಾಯ್ಸ್, ವಿ ಆರ್ ಬ್ಯಾಕ್. ನಾವು ಈಗ ಶಾಪಿಂಗ್ ಹೊಂಟಿವಿ. ಈಗ ಊಟ ಮಾಡೀವಿ. ಊಟ ಮಾಡಿ ಮನ್ಯಾಗ ಕುಂತ್ ಬ್ಯಾಸರ ಆಗಿತ್ತು. ಹೊರಗೆ ಶಾಪಿಂಗ್ ಹೋಗಿ ಏನಾರ ನೋಡುನು ಅಂತಂದು ಹೊಂಟಿ ಹೊರಗೆ. ಈ ಲೆಟ್ಸ್ ಗೋ ಟು ದ ಶಾಪಿಂಗ್. ಶಾಪಿಂಗ್ ಮಾಲ್ ಹತ್ರ ಎಷ್ಟು ದೂರಕ್ಕಂದ್ರ ನಮ್ಮ ಮನ್ಯಾಗ ಕುಂತ ಹ್ಞೂ, ನಮ್ಮ ಮನ್ಯಾಗ ಕಿಡಿಕೆಗಂತ್ರ ಕಾಣ್ತೈತೆ ಶಾಪಿಂಗ್ ಮಾಲ್. ಇಲ್ಲೇ ಐತಿ ಮುಂದೆ. ದೂರ ಹೊಂಟಿವಿ ನಾವು. ಎಷ್ಟು ಬಾಳ ದೂರ ದೂರ. ತಗೊಂಡ್ ಹೊಂಟಾರ ಇವ್ರು. ಭಾಳ ದೂರ ಹೊಂಟಿವಿ. ಅದಕ್ಕೆ ಇಲ್ಲೇ ಮನೆ ಮುಂದೆ ಐತಿ ಶಾಪಿಂಗ್ ಸೆಂಟರ್. ಇಲ್ಲೇ ಹೊಂಟಿವಿ. ತಗೊಂಬರ್ರಿ. ದೊಡ್ಡದಕ್ಕೆ ಅದು ಎಷ್ಟು ದೊಡ್ಡ ದೊಡ್ಡ ಡ್ರೆಸ್ ಅದಾವಲ್ಲ. ಇಲ್ಲೆಲ್ಲ ಎತ್ತರದಾರಂತ ಶಿಸ್ತನ. ಪೂರಾ ಅದ್ರ ನಿಂಗೆ ಪೂರಾ ಒಳಗ ಮುಳುಗಿ ಬಿಡ್ತಿ. ನಿಂಗೆ ಮೇ ಬಿ ಕಿಡ್ಸ್ ಅದು ಬೇಕನ್ಸುತ್ತೆ. ಸಣ್ಣ ಹುಡುಗರ ಸೆಕ್ಷನ್ ಒಳಗೆ ಹೋಗೋಣ ಸುಮ್ಮನೆ. ಸಣ್ಣ ಸಣ್ಣ ಹುಡುಗರು ಬರೋಬ್ಬರಿ ಸೈಜ್ ಅದಾವ. ಎಷ್ಟು ಇಯರ್ ಆಯ್ತದ? 10 years. 10 years ಬರೋಬ್ಬರಿ ಬರ್ತದೆ. ಅಂದ್ರೆ ಇಲ್ಲಿ 10 years ಇದ್ದವ್ರು ನೀನಷ್ಟು ಇರ್ತಾರ. ತಗೋ, ಕಿಡ್ಸ್ ಸೆಕ್ಷನ್ ಒಳಗೆ ಪರ್ಫೆಕ್ಟ್ ಬರ್ತಾವ ನೋಡಿ ಹಿಂಗೆ ಸೈಜ್. ಪಿಂಕ್ अच्छा दिख रहा है एक्चुअली. ಬಟ್ ಈ ನೀಟ್ ಇದು ಚಂದ ಕಾಣತೈತೆ ಅಂದ್ರು. ಬ್ಲ್ಯಾಕ್ ಕಲರ್. घर पे कैसे दिखेगा? ಮನ್ಯಾಗ ಅಷ್ಟೊಂದು ಚಂದ ಕಾಣಲ್ಲ. ಅವು ಪಿಂಕ್ ಚಂದ ಕಾಣ್ತಾವ ಮನ್ಯಾಗ. ಈ ಹವಾಯಿ ಚಪ್ಪಲ್ ತಗೊಳತ್ತೀವಿ ರೀ. ಹವಾಯಿ ಚಪ್ಪಲ್ ಅದು ಈಗಂತೂ ಶಾಪಿಂಗ್ ಮುಗೀತು. ಒಂದು ಅಡ್ವಾಂಟೇಜ್ ಏನಂದ್ರೆ ಎಲ್ಲ ಕಿಡ್ಸ್ ಸೆಕ್ಷನ್ ಒಳಗೆ ಸಿಕ್ಬಿಡ್ತಾವ. ಅದಕ್ಕೆ ಕಿಡ್ಸ್ ಸೆಕ್ಷನ್ ಒಳಗೆ ಸಿಗೋದ್ರಿಂದ ಒಂದ್ ಸ್ವಲ್ಪ ಸಸ್ತಾ ಇರ್ತಾವ. ಹಂಗೇನಿಲ್ಲ, ಸೇಮ್ ರೊಕ್ಕ ಇರ್ತಾವ. ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ. ಇಲ್ಲ, ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಚಪ್ಪಲ್ ವೆರೈಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಥಂಡಿ ಇರ್ತದೆ. ಶೂಸ್ ಹಾಕೊಂಡು ಅಡ್ಡಾಡೋದು ಸುಮ್ಮನೆ ಹೊರಗೆ. ಈಗ ಮಾಲ್ ಇಂತ್ರ ಹೊರಗೆ ಬಂದಿವಿ. ಮಾಲ್ ಇಂತ್ರ ಹೊರಗೆ ಬದಿರೋದಕ್ಕೆ ನಮ್ಮ ಮನೆ ಐತಿ. ನಮ್ಮ ಮನೆ ತೋರಿಸ್ತೀವಿ. ಇಲ್ಲೇ ಐತಿ ನೋಡ್ರಿ ನಮ್ಮ ಮನೆ. ಇದು ಅಪಾರ್ಟ್ಮೆಂಟ್ ಒಳಗೆ ನಮ್ಮ ಮನೆ ಒಳಗೆ ಅಂತ ಇಲ್ಲೇ ನಡುವಾಗ ಹೋಗ್ಬೋದು. ನಾವು ಸುತ್ತಾಕೊಂಡೇವಿ. ಅಪಾರ್ಟ್ಮೆಂಟ್ ಮಗ್ಲನ ಇಲ್ಲೊಂದು ಹೋಟೆಲ್ ಐತಿ ದೊಡ್ಡದು ಐತಿ ನೋಡ್ರಿ. ಮೆಲ್ಟ್ರಾನ್ ಹೋಟೆಲ್. ಮತ್ತೆ ಇಲ್ಲಿ ಹೈವೇನೂ ಐತಿ.
ಮತ್ತ ಬೆಸ್ಟ್ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಇಂತ್ರ ಇಲ್ಲಿ ಸ್ಟೇಡಿಯಂ ಕಾಣ್ತೈತಿ. ಮಸ್ತ್ ಮಳಿ ಬರತೈತಿ ಇವತ್ತ. ರೈನಿಂಗ್. ಚಂದ ಕಾಣತ್ತ ನಾವು. ಮೋಡಗಳು ಎಷ್ಟು ಚಂದ ಕಾಣತ್ತಾವ. ನೀವೇನಂತೀರಿ ಮರಾಠಿ ಒಳಗ್ ಮೋಡಗಳಿಗೆ? ಡಗ್ ಡಗ್. ಇಲ್ಲಿ ಡಿನ್ನರ್ ತಯಾರಿ ನಡತಿ. ಈ ಡಿನ್ನರ್ ಏನ್ ಮಾಡತ್ತಾರ ಕೇಳೋನ್ ಬರ್ರಿ. ಏನ್ ಮಾಡತ್ತೀರಿ ಡಿನ್ನರ್? ಪಾಸ್ತಾ? ಯಾವ್ದ ಪಾಸ್ತಾ? ವೈಟ್ ಸಾಸ್ ಏನ್ ರೆಡ್ ಸಾಸ್? ವೈಟ್ ಸಾಸ್ ಮಸ್ತ್ ಆಕತ್. ವೈಟ್ ಸಾಸ್ ನಿಮ್ಗೆ ಯಾವ್ ಬೇಕ್ರಿ? ವೈಟ್ ಸಾಸ್ ಯೂಶಲಿ ನಂಗೆ ವೈಟ್ ಸಾಸ್ ಮಸ್ತ್ ಇಷ್ಟ ಆಕತಿ. ಯಾಕಂದ್ರೆ ನಾ ಹೊರಗೆ ಯಾವಾಗ್ಲೂ ಪಾಸ್ತಾ ತಂದಿಲ್ಲ, ಆದ್ರೆ ಈಕಿ ಮಸ್ತ್ ಮಾಡ್ತಾಳ ಪಾಸ್ತಾ ಸಾರಿ ಮಸ್ತ್ ಮಾಡ್ತಾಳ ಪಾಸ್ತಾ. ಈಗ ವಿಚಾರ ಮಾಡಿ ಬಾಯಾಗ ನೀರ್ ಬರಕತ್ತಾವ್. ಇಲ್ಲೇ ನಮ್ಮ ಪಾಸ್ತಾ ಕುದಿಯಕತ್ತಾವ್. ಸ್ವಲ್ಪ ಡಿಫ್ರೆಂಟ್ ಟೈಪ್ ಪಾಸ್ತಾ ಐತಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಟೈಪ್ ಅಂದ್ರೆ ಡಿಫ್ರೆಂಟ್ ಶೇಪ್ ಒಳಗ್ ತಂದಿವಿ. ಇದೊಂಥರ ಶೇಪ್ ಯಾವ್ದೈತೆ ತೋರಿಸಿ. ಸೀಶೆಲ್ಸ್. ಶೀಸೆಲ್ಸ್ ಅಂದ್ರೆ ಸೀಶೆಲ್ಸ್ ಐತದ ಅಂದ್ರ ಶಂಕದ ಶೇಪ್ ಒಳಗದಾವ್. ಇದಕ್ಕೆ ಕುದಿಯಾಕತೈತಿ. ಆಮೇಲೆ ಇದು ತಂದಿವಿ ನಾವು ಈ ಪಾಸ್ತಾ. ಎವ್ರಿ ಟೈಮ್ ಬೇರೆ ಪಾಸ್ತಾ ರೆಗ್ಯುಲರ್ ಪಾಸ್ತಾ ತರ್ತಿದ್ವಿ. ಈ ಸಲ ನೋಡೋಣ ಟ್ರೈ ಮಾಡೋಣ ಒಂದ್ ಬೇರೆ ತಂದಿವಿ. ಸೊ ಏನೇನ್ ಪ್ರಿಪೇರ್ ಮಾಡಿರಿ ಹೇಳ್ರಿ. ಇದು ಬೇಡ ಬಿಡ್ರಿ, ಯಾಕಂದ್ರೆ ನಾನು ಹೇಳ್ತೀನಿ. ಯಾಕಂದ್ರೆ ಈಕಿದ ಕನ್ನಡ ಎಕ್ಸ್ಪ್ಲನೇಷನ್ ನೀವು ಕೇಳಿದ್ರಂದ್ರ ಪಾಸ್ತಾ ಹೋಗಿ ಸಜ್ಕ ಮಾಡ್ಬಿಡ್ತೀರಿ ಎಂಡಿಂಗ್ ನೀವು. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬ್ರೋಕಲಿ ಐತಿ. ಬ್ರೋಕಲಿ ಏನು ಕುದಿಸಿರಿ? ಬಾಯ್ಲ್ ಮಾಡಿ ಕಟ್ ಮಾಡ್ಯಾರ. ಆಮೇಲೆ ಸೊ ಹಿಯರ್ ಕ್ಯಾಪ್ಸಿಕಮ್ ಅದಾವು ಕಲರ್ ಈ ಯೆಲ್ಲೋ, ರೆಡ್ ಅಂಡ್ ಗ್ರೀನ್. ಬೇರೆ ನೀವೇನ ಬೆಲ್ ಪೆಪ್ಪರ್. ಓಕೆ, ಹಿಯರ್ ಇಟ್ಸ್ ಕಾಲ್ಡ್ ಬೆಲ್ ಪೆಪ್ಪರ್. ಬೆಲ್ ಪೆಪ್ಪರ್ ಅಂತ ಕ್ಯಾಪ್ಸಿಕಮ್. ಓಕೆ, ನಮ್ ಕಾಮನ್ ಲ್ಯಾಂಗ್ವೇಜ್ ಎಲ್ಲರಿಗೂ ತಿಳಿಬೇಕಲ್ಲ. ಆಮೇಲೆ ಇದು ಗಾರ್ಲಿಕ್ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿವಿ. ಇಲ್ಲೇ ಚಿಲ್ಲೀಸ್. ಆಮೇಲೆ ಇಲ್ಲೇ ಕಾರ್ನ್. ಇವನು ಬಾಯ್ಲ್ ಮಾಡಿದ ಕಾರ್ನ್ ಅದಾವ. ಸೊ ಲೆಟ್ಸ್ ಪ್ರಿಪೇರ್. ಬರ್ರಿ ಮಾಡೋಣ. ಇಲ್ಲೇ ಬಟರ್ ಹಾಕ್ಯಾರ. ನೆಕ್ಸ್ಟ್ ಏಕೆ ಆಗಯ. ನೆಕ್ಸ್ಟ್ ಗಾರ್ಲಿಕ್. ನೆಕ್ಸ್ಟ್ ಚಿಲ್ಲಿ. ಇದ್ರೊಳಗ ಈಗ ಇದೇನ ಹಾಕತ್ತೀರಿ? ಕಾರ್ನ್ಫ್ಲೋರ್ ಅಂದ್ರ ಹಿಟ್. ಕನ್ನಡದಾಗ ಏನಂತಾರ ಗೊತ್ತಿಲ್ಲ, ಕಮೆಂಟ್ ಮಾಡ್ರಿ. ಕಾರ್ನ್ಫ್ಲೋರ್ ಕನ್ನಡದಾಗ ಏನಂತಾರ ಅಂತ ಹೇಳಿ. ಗೋಂಜಾಳ ಹಿಟ್ಟನ ಕಾರ್ನ್ಫ್ಲೋರ್. ನಾನು ಕಮೆಂಟ್ ಮಾಡಿ. ಎಷ್ಟು ಬ್ರಿಲಿಯಂಟ್ ಅದಾರ ಅಂದ್ರ ಕಪ್ ಒಳಗ್ ತಗೊಂಡ್ರ ಹೆಂಗ್ ಹಾಕೋದು ಟ್ರೈ ಮಾಡಿ. ಹಾಕ್ ಮತ್ತ ಏನ್ ಮಾಡಕ್ ಹಂಗಿಲ್ಲ. ಚೆಲ್ಲಿದ್ರೆ ಚಲ್ತ. ಒಮ್ಮೆ ಹಾಕಿ ಒಮ್ಮೆ ಸುರಿ. ಸ್ವಲ್ಪ ಹಾಕ್ಬೇಕನ? ಸ್ವಲ್ಪ ಇದು ಹಾಕ್ಬಾರ್ದು. ಏನಂತಾರ ಕ್ಲಾಟ್ಸ್ ಹಾಕ್ಬಾರ್ದು. ಕ್ಲಾಟ್ಸ್ ಗಂಟ್ ಆಗ್ಬಾರ್ದು. ಇದ್ರೊಳಗ ಇದನ್ನ ಹಾಕೋರಿ. ಏನಂತ ಹಾಲು ಹಾಕೋರಿ. ಸ್ವಲ್ಪ ಹಾಲು ಹಾಕೊಳ್ತ್ರಿ. ಇದು ಏನ್ ಮಾಡತ್ತಿ? ಸಾಸ್ ಮಾಡತ್ತೀವಿ ನೀ? ವೈಟ್ ಸಾಸ್ ಪಾಸ್ತಾಕ ಮೊದ್ಲ ವೈಟ್ ಸಾಸ್ ಮಾಡತ್ತೀರಿ. ಇದು ಪಾಸ್ತಾ ಅಲ್ರಿ. ಮೊದ್ಲ ಸಾಸ್ ಮಾಡ್ಕೋಬೇಕು. ಹಾ ಹೌದಲ್ಲ, ವೈಟ್ ಸಾಸ್ ಮಾಡ್ಕೊಳತ್ತೀವಿ. ವೈಟ್ ಸಾಸ್ ಪಾಸ್ತಾ ಅಂದ್ರ ಮೇನ್ ಇದ ಇರ್ತೈತ್ರಿ ಇದ್ರಾಗ. ಯಾಕಂದ್ರ ಸಾಸ್ ಮಸ್ತ್ ಆದ್ರ ವೈಟ್ ಸಾಸ್ ಪಾಸ್ತಾ ಮಸ್ತ್ ಆಕತಿ. ಈ ಇದೊಂದ್ ಏನಂದ್ರ ಇದ್ರಾಗ ಗಂಟ್ ಆಗ್ಲಾರಂಗ ಹಾಕೋರಿ. ದೊಡ್ಡ ಪ್ರಾಬ್ಲಮ್ ಅಂದ್ರೆ ಹಾಲು ಹಾಕೋರಿ. ಯಾಕಂದ್ರೆ ಕಪ್ಪಿನ ಪ್ರಾಬ್ಲಮ್. ಒಮ್ಮೆ ಸುರಿಬೇಕು. ಗರಂ ಮಾಡಿದ್ ಸ್ವಲ್ಪ ಮೈಕ್ರೋವೇವ್ ಒಳಗೆ ಗರಂ ಮಾಡಕ್ ಕಪ್ ಒಳಗೇನ. ಈಗ ಕುದಿಯತ್ತೈತ್ರಿ ಮಸ್ತ್ ಸಾಸ್. ಇದ್ರೊಳಗೆ ಏನ್ ಹಾಕೋದು ಈಗ? ಚೀಸ್ ಹಾಕೋದು. ಈಗ ಸ್ವಲ್ಪ ಎಲ್ಲ ಹಾಕೊಳ್ಳಿ. ಮೇಲೆ ಸ್ವಲ್ಪ ಚೀಸ್ ಹಾಕ್ಬೇಕು. ಈಗ ಇದು ಮೊಜರೆಲ್ಲಾ ಚೀಸ್ ಪೂರಾ ಇದು ಹಾಕಬೇಕು. ಸ್ಟಿಕ್ಕಿ ಹಾಕಬೇಕು. ಚೀಸ್ ಇಂತ್ರ ಮಸ್ತ್ ಟೇಸ್ಟ್ ಬರ್ತೈತಲ್ಲ. ಅದು ಮಸ್ತ್ ಮಜಾ ಬರ್ತದೆ ಚೀಸ್ ಸಲಾಗಿ. ಬಿಡಿಸಿ ಆರಿಗಾನೋ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ಆರಿಗಾನೋ ಹಾಕೋದು. ಆಮೇಲೆ ಚಿಲ್ಲಿ ಫ್ಲೇಕ್ಸ್.
ಚಿಲ್ಲಿ ಹಾಕಿ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಖಾರ ಆಗಿಲ್ಲ ಇಲ್ಲ. ನಮ್ಮ ಖಾರ ಇದ್ರೆ ನಡೀತಿದ್ರೆ ಒಂದು ಚಿಲ್ಲಿ ಹಾಕ್ತೀನಿ, ಒಂದು ಮೆಣಸಿನ್ಕಾಯಿ ಹಾಕ್ತೀನಿ. ಡಸಂಟ್ ಮ್ಯಾಟರ್, ವಿ ಕ್ಯಾನ್ ಗೆಟ್. ಯಾವ್ದ್ರ ಹಾಕ್ಬೋದು. ಪಾಸ್ತಾ ಹಾಕಕ್ಕೆ ಮಸ್ತ್ ಕುದಿಸಿ ಪಾಸ್ತಾ ಮೊದಲು ಕುದಿಸಿಟ್ಕೊರಿ, ಆಮೇಲೆ ಹಾಕ್ರಿ ಮಿಕ್ಸ್ ಮಾಡ್ರಿ. ಪಾಸ್ತಾ ಬಾಯ್ಲ್ಡ್ ವಾಟರ್ ಸ್ವಲ್ಪ ಹಾಕಿದ್ರಿ ಉಳಿದಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಆಮೇಲೆ ವೆಜಿಟೇಬಲ್ಸ್ ಹಾಕ್ರಿ ಮ್ಯಾಗ. ಬಾಂಡೆ ಜಾಸ್ತಿ ಆಗಿರ್ಬೇಕಾಗಿ. ಮತ್ತೆ ಇಂಥವೆಲ್ಲ ಚಲೋ 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 ತಿನ್ನೋಣ ಬಂಡೆ ಆಗುವ. ಮತ್ತೆ ಇದ ಬ್ರೋಕೊಲಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ, ಎಷ್ಟು ಸಾಧ್ಯದಷ್ಟು. ಹಂಗೂ ತಿನ್ಬೋದು ನೀವು. ಸ್ವಲ್ಪ ವೆಜೀಸ್ ಹಾಕಿ ಮಸ್ತ್ ಆಗೈತೆ ಬಿಡ. ಫುಲ್ ಭಾರಿ ಅನ್ಸಕತ್ತ, ಮಸ್ತ್ ಕಾಣತೈತಿ. ಮಸ್ತ್ ಪಾಸ್ತಾ ರೆಡಿ ಆಗೈತಿ, ಬರೀ ಟೇಸ್ಟ್ ಮಾಡೋಣ. ಇಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಐತಿ. ಇದ್ರೊಳಗೆ ಏನೇನು ಹಾಕಿನಂದ್ರೆ ಓಟ್ಸ್, ಓವರ್ನೈಟ್ ಓಟ್ಸ್ ಮಾಡೋದೈತಿ. ಓವರ್ನೈಟ್ ಓಟ್ಸ್, ಆಮೇಲೆ ಡ್ರೈ ಫ್ರೂಟ್ಸ್, ಆಮೇಲೆ ಬ್ಲೂಬೆರಿ ಮತ್ತೊಂದು ಸ್ವಲ್ಪ ಡೇಟ್ಸ್ ಹಾಕಿ ಫ್ರಿಜ್ ಒಳಗೆ ಇಡೋದು. ಆಮೇಲೆ ಮುಂಜಾನೆ ತಿನ್ನೋದು ಮಸ್ತ್ ಇರುತ್ತೆ ಟೇಸ್ಟಿ. ಚಿಯಾ ಸೀಡ್ಸ್ ಹಾಕಿನಿ, ಮಸ್ತ್ ಟೇಸ್ಟ್ ಬರ್ತಾವ ಅಂತೇಳಿ. ಸೊ ದಟ್ಸ್ ಅ ಬ್ರೇಕ್ಫಾಸ್ಟ್. ಪಾಸ್ತಾ ರೆಡಿ ಐತಿ, ಈಗ ಟೇಸ್ಟ್ ಮಾಡೋಣ ಬರ್ರಿ ಹೆಂಗಾಗೈತೆ ಅಂತ ಹೇಳಿ. ಟೇಸ್ಟ್ ಮಾಡಿ ನೀವು ಫಸ್ಟ್. ಪಾಸ್ತಾ ನೋಡಕ್ ಮಾತ್ರ ಮಸ್ತ್ ಕಾಣತೈತಿ. ಟೇಸ್ಟ್ ಮಾಡೋಣ ಬರ್ರಿ. ಫಸ್ಟ್ ನೀವು ಮಾಡಿ. ಮಸ್ತ್ ಐತಿ, ಕ್ರೀಮಿ ಕ್ರೀಮಿ ಕ್ರೀಮಿ. ಮಸ್ತ್ ಐತಿ, ನೈಸ್. सिंपली बोलते थे. करेगो वाह अच्छा चीज़ वगैरह मस्त है बारे अगर मस्त है अच्छा हुआ पास्ता मस्त है पास्ता न्यू ड्राई नहीं होना चाहिए ना. मस्त क्रीमी क्रीमी चीज़ी मस्त है पास्ता ನೀವು ಟ್ರೈ ಮಾಡ್ರಿ. ನಾವಿಬ್ರು ಹೋಟೆಲ್ ಒಳಗೆ ತಿಂದಿಲ್ಲ ವೈಟ್ ಸಾಸ್ ಪಾಸ್ತಾ ಹೆಂಗೆ. ನಾನು ಯಾವಾಗ ತಿಂದಿಲ್ಲ, ಆದ್ರೆ ನಮ್ಗೆ ಇದು ಇಷ್ಟ ಆಗ್ತದೆ. ಯೂಟ್ಯೂಬ್ ರೆಸಿಪಿ ಮಸ್ತ್ ಬಂದಿತ್ತು ಪಾಸ್ತಾ. ಥ್ಯಾಂಕ್ ಯು. ನೈಸ್, ಮಸ್ತ್ ಆಗೈತಿ, ನೀವು ಟ್ರೈ ಮಾಡ್ರಿ. ಸೊ ವಿ ವಿಲ್ ಎಂಡ್ ದ ಲಾಗ್ ಹಿಯರ್. ಸೊ ಯಾರು ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡತ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ and support us. See you next. Stop ಮಾಡಕ್ಕಾಗವಲ್ದು, ಹಂಗ ತಿನ್ನಂಗೆ ಅನ್ಸತೈತಿ. See you in the next vlog. Good night.